ರಾಮಚಾರಿ ಸೀರಿಯಲ್ನಲ್ಲಿ ಚಾರು ರಾಮಚಾರಿ ಹತ್ರ ಖುಷಿಯಿಂದ ಮಾತಾಡ್ತಾಳೆ. ನಿಜವಾಗ್ಲೂ ಆ ರಾಮನಾಥೇಶ್ವರ ಸ್ವಾಮಿ ಕಣ್ಬಿಟ್ಟ ಅನ್ಸುತ್ತೆ. ಇಷ್ಟು ದಿನ ಮನಸ್ಸಲ್ಲಿ ಕೊರಗ್ತಾ ಇದ್ದಿದ್ದ ವಿಷಯ ಆಚೆ ಬಂತು. ಎಲ್ಲರೂ ನನ್ನನ್ನು ಒಪ್ಕೊಳ್ಳೋ ಹಾಗಾಯಿತು. ಜೊತೆಗೆ ನಾನು ಈ ಮನೆ ಕಾಲಿಟ್ಟು ಗಳಿಗೆನೇ ಸರಿ ಇಲ್ಲ ಅಂತ ಇತ್ತು. ಯಾಕಂದರೆ ಮಾವ ಕೂಡ ಹುಷಾರು ತಪ್ಪಿದ್ರು. ಆದರೆ ಈಗ ಮಾವ ಕೂಡ ಹುಷಾರಾಗ್ತಾರೆ ಅಂತ ಡಾಕ್ಟ್ರು ಹೇಳಿದರು. ಇದಕ್ಕಿಂತ ಇನ್ನೇನು ಬೇಕು ರಾಮಚಾರಿ, ಎಲ್ಲ ಸರಿ ಹೋಗುತ್ತಲ್ಲ. ಅದಕ್ಕೆ ರಾಮಚಾರಿ ಹೇಳ್ತಾನೆ, ಖಂಡಿತ ಒಳ್ಳೆಯದಾಗುತ್ತೆ. ಮನೆಗೆ ಒಳ್ಳೆಯವರು ಕಾಲಿಟ್ಟ ಮೇಲೆ ಒಳ್ಳೆಯದೇ ಆಗುತ್ತೆ. ಬೇಕಾದರೆ ನೋಡಿ, ಮುಂಚೆ ಸಿಡುತ್ತಿದ್ದ ಮಾವ ನಮ್ಮಿಬ್ಬರನ್ನು ಒಟ್ಟಿಗೆ ಕರೆದು ಮನಸಾರೆ ಆಶೀರ್ವಾದ ಮಾಡ್ತಾರೆ ಅಂತ ರಾಮಚಾರಿ ಖುಷಿಯಿಂದ ಚಾರು ಹತ್ರ ಹೇಳ್ತಾನೆ. ಅದನ್ನು ಕೇಳಿ ಚಾರುಗೆ ಕೂಡ ಖುಷಿಯಾಗುತ್ತೆ. ಅವಳು ರಾಮಚಾರಿನ ತಪ್ಪುತ್ತಾಳೆ. ಇನ್ನೊಂದು ಕಡೆಯಲ್ಲಿ ವೈಶಾಖಳ ತಮ್ಮ ವೈಶಾಖಳಿಗೆ ಫೋನ್ ಮಾಡ್ತಾನೆ. ಅವನು ವೈಶಾಖಳಿಗೆ ಚುಚ್ಚಿ ಮಾತಾಡ್ತಾನೆ. ಅಕ್ಕ, ಅಲ್ಲ 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 ನಾರಾಯಣಾಚಾರ್ಯರ ಸೊಸೆ ವೈಶಾಖ ಅಂತ ಹೇಳ್ತಾನೆ. ಅದಕ್ಕೆ ವೈಶಾಖ ಬೈತಾಳೆ, ಏಯ್ ತಲೆಗಿಲ್ಲೆ ಕೆಟ್ಟಿದೆಯಾ ನಿಂಗೆ? ಬುದ್ಧಿ ಇಲ್ವಾ ನಿನಗೆ? ಎಂಥ ಕೆಲಸ ಮಾಡಿದೀಯಾ ಗೊತ್ತಾ ಅಂತ ತಮ್ಮನಿಗೆ ಬೈತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಗೊತ್ತು ನಾನೆಂಥ ಕೆಲಸ ಮಾಡಿದ್ದೀನಿ ಅಂತ. ಮನೆಗೆ ಬೆಂಕಿ ಹಚ್ಚಿದವ್ರ ಮನೆಗೆ ಹೋಗಿ ದೀಪ ಹಚ್ಚಿ ಬರಬೇಕಾ ಮತ್ತೆ ಅಂತ ಕೇಳ್ತಾನೆ. ಅದಕ್ಕೆ ವೈಶಾಖ ಹೇಳ್ತಾಳೆ, ನಾನ್ಸೆನ್ಸ್ ಥರ ಮಾತಾಡಬೇಡ. ಮನೆಗೆ ಬಂದು ಮಾವನಿಗೆ ತೊಂದರೆ ಕೊಟ್ಟಿದ್ಯಲ್ಲ, ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ? ಅದಕ್ಕೆ ಅವಳ ತಮ್ಮ ಸೆಟ್ಟಿನಲ್ಲಿ ಹೇಳ್ತಾನೆ, ಹೆಚ್ಚು ಕಡಿಮೆ ಆಗಲಿ ಅಂತಾನೆ ನಾನು ಈ ಥರ ಮಾಡಿರೋದು. ಸತ್ನ ಮುದ್ಕ ಅಂತ ಕೇಳ್ತಾನೆ. ಅದಕ್ಕೆ ವೈಶಾಖ ಸಿಟ್ಟಿನಿಂದ ಹೇಳ್ತಾಳೆ, ಮುಚ್ಚೋ ಬಾಯಿ. ಅಷ್ಟೊತ್ತಿಗೆ ವೈಶಾಖಳ ಮಾತುಗಳನ್ನು ಕೇಳಿಸಿಕೊಳ್ತಾ ಕೃಷ್ಣ ಬಂದಿರ್ತಾನೆ. ವೈಶಾಖ ಅವಳ ಮಾತನ್ನು ಮುಂದುವರಿಸ್ತಾಳೆ. ರಟ್ಟೆಯಲ್ಲಿ ಬಲ ಇದೆ ಅಂತ ನಮ್ಮ ಮಾವನ ಕೊಲ್ಲೋದಕ್ಕೆ ಪ್ರಯತ್ನ ಪಡೆದಿರ್ಬೋದು ನೀನು, ಆದರೆ ನಿನ್ನ ರಟ್ಟೆಗೆ ಬಲ ಬಂದಿರೋದು ಮಾವ ಕಳಿಸಿದ ದುಡ್ಡಿನಿಂದಲೇ. ನಾವಿಬ್ರು ಅವ್ರು ಕಳಿಸಿರೋ ದುಡ್ಡಿನಿಂದಲೇ ಅನ್ನ ತಿಂದು ಬೆಳ್ತಿರೋದು. ವೈಶಾಖಳ ಮಾತಿಗೆ ಸಿಟ್ಟಿನಿಂದ ಅವಳ ತಮ್ಮ ಹೇಳ್ತಾನೆ, ಬೆಂಕಿ ಬಿತ್ತು ನಿನ್ನ ಮಾವನ ದುಡ್ಡಿಗೆ. ಇದು ಹೇಗಿದೆ ಅಂದರೆ, ಕೋಳಿ ಕಾಲನ್ನು ಕತ್ತರಿಸಿ ಒಂದು ಮೂಲೆಯಲ್ಲಿ ಕೂಡ ಹಾಕಿ ಅದಕ್ಕೆ ಊಟ ಹಾಕ್ತಿರೋ ಹಾಗಿದೆ. ಯಾವನಿಗೆ ಬೇಕು ನಿನ್ನ ಮಾವನ ಭಿಕ್ಷೆ? ನಿನ್ನ ಮಾವ ಕೊಟ್ಟಿರೋ ದುಡ್ಡಿಂದ ನಾನು ಅನ್ನ ತಿಂತಿರೋದು ಅಂತ ಮೊದಲೇ ಗೊತ್ತಿದ್ದಿದ್ರೆ ನಾನು ಸತ್ತರೂ ಪರವಾಗಿರಲಿಲ್ಲ. ಒಂದು ಅನ್ನನೂ ನಾನು ಮುಟ್ತಾ ಇರಲಿಲ್ಲ. ಅವನು ಸತ್ತಿದ್ರೆ ಹೇಳು, ಅದೇ ಖುಷಿಯಲ್ಲಿ ಹೋಗಿ ಪಾರ್ಟಿ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ವೈಶಾಖ ಹೇಳ್ತಾಳೆ, ಒಳ್ಳೆಯವರಿಗೆ ಕೆಟ್ಟದ್ದನ್ನು ಬಯಸಿದ್ರೆ ಅವ್ರಿಗಾಗೋದು ಒಳ್ಳೆಯದೇ. ಯಾಕಂದರೆ ನೀನು ತೊಂದರೆ ಕೊಟ್ಟು ಹೋದ್ಯಲ್ಲ, ಅದರಿಂದ ಮಾವನಿಗೆ ಒಳ್ಳೆಯದೇ ಆಗಿದೆ. ಮಾವ ಎದ್ದು ನಿಂತ್ಕೊಳ್ತಾರೆ, ನಮ್ಮನ್ನೆಲ್ಲ ಗುರುತು ಹಿಡಿತಾರೆ. ಅಷ್ಟೊತ್ತಿಗೆ ಅವಳ ತಮ್ಮ ಕೇಳ್ತಾನೆ, ಅಂದರೆ ಮುದ್ಕ ಹುಷಾರಾಗಿ ಬಿಟ್ಟ ಅಂತ ಕೇಳ್ತಾನೆ. ಅದಕ್ಕೆ ಮತ್ತೆ ವೈಶಾಖ ಮುಂದುವರಿಸ್ತಾಳೆ, ಡಾಕ್ಟ್ರು ಹೇಳಿದ್ದಾರೆ ನಾಳೆ ಬೆಳಿಗ್ಗೆ 7 ಅಷ್ಟೊತ್ತಿಗೆ ಮಾವ ಸರಿ ಹೋಗ್ತಾರೆ ಅಂತ ವೈಶಾಖ ತಮ್ಮನ ಹತ್ರ ಮಾತಾಡ್ತಾ ಇರ್ತಾಳೆ. ಇದನ್ನೆಲ್ಲ ಕೃಷ್ಣ ಒಂದು ಸೈಡಲ್ಲಿ ನಿಂತ್ಕೊಂಡು ಕೇಳಿಸಿಕೊಳ್ತಾ ಇರ್ತಾನೆ.